ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ತುಂಬ ಹಳೆಯದಾದ ಟೊಮೊಟೊ ಕಾಯಿಯ ಕೈ ಚಟ್ನಿ ಮಾಡಿ ತೋರಿಸ್ತೀನಿ. 2 ಟೊಮೊಟೊ ಕಾಯಿ ಇಟ್ಕೊಂಡಿದ್ದೀನಿ, ಒಂದು ಹಸಿಮೆಣಸಿದೆ, 4 ಬೆಳ್ಳುಳ್ಳಿ ಹೆಸರು ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪಿದೆ, ಕರಿಬೇವಿದೆ, ಜೀರಿಗೆ ಇದೆ. ತುಂಬ ರುಚಿಯಾದ ಚಟ್ನಿ. ಕಾಯಿ ಬೇಡ ಇದಕ್ಕೆ. ಈಗ ಒಲೆ ಮೇಲೆ ಟೊಮೊಟೊ ಕಾಯಿ ಇಟ್ಟಿದ್ದೀನಿ ಸುಡೋಕ್ಕೆ. ಅದ್ರ ಜೊತೆ ಒಂದು ಹಸಿಮೆಣಸು ಇಡ್ತೀನಿ. ನಾವು ಅದನ್ನು ತಿರ್ಸಾಕ್ತಾ ಇರಬೇಕು. ಪೂರ್ತಿ ಭಾಗನೂ ಚೆನ್ನಾಗಿ ಸುಡಬೇಕು. ಹಸಿಮೆಣಸನ್ನು ಸಹಿತ ಹಾಗೆ ತಿರ್ಸ್ತಾ ಬರಬೇಕು. ಅದು ಒಳಗಡೆ ಚೆನ್ನಾಗಿ ಸುಟ್ಟರೆ ಮಾತ್ರ ಚಟ್ನಿ ಚೆನ್ನಾಗಿ ಬರುತ್ತೆ. ಟೊಮೊಟೊ ಕಾಯಿ ಸುಟ್ಟಿದೆ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕದು. ಟೊಮೊಟೊ ಕಾಯಿ ಕಟ್ ಮಾಡಿ ಅದರ ಮೇಲಿನ ಸಿಪ್ಪೆ ತೆಗಿಬೇಕು. ರುಬ್ಬೋಕ್ಕೆ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಸುಟ್ಟಿರೋ ಭಾಗದ ಕಪ್ಪು ಸಿಪ್ಪೆ ತೆಗೆದು ಈಗ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಈಗ ಹಸಿಮೆಣಸು ಹಾಕ್ತೀನಿ, ಸಣ್ಣ ಪೀಸು ಬೆಲ್ಲ ಹಾಕ್ತೀನಿ, ಬೆಳ್ಳುಳ್ಳಿ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಕರಿಬೇವು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, 1/4 ಚಮಚ ಆಗಷ್ಟು ಜೀರಿಗೆ ಹುರಿದು ಹಾಕ್ತೀನಿ. ಈಗ ಇವೆಲ್ಲವನ್ನು ಸೇರಿಸಿ ನಯಸ್ಸಾಗಿ ರುಬ್ಬಬೇಕು. ನೋಡಿ, ಕೈ ಚಟ್ನಿ ರೆಡಿಯಾಗಿದೆ. ಬಹಳ ಸುಲಭ ಮತ್ತು ಸರಳವಾದದ್ದು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಊಟ ಸೇರಿಸಿದ್ದಾಗ ಈ ಚಟ್ನಿ ಮಾಡಿ ಇಟ್ಕೊಬೋದು. ದೋಸೆ ಚಪಾತಿಗೂ ಸಹ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.